ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ ಟೈಮ್ ಕನ್ನಡ ವಿತ್ ಅರ್ಪಿತಾ. ನಾನಿವತ್ತು ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಅದೇನೆಂದರೆ ಪೆನ್ ಡ್ರೈವು, HP ಕಂಪ್ನಿದು. ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ತುಂಬ ಇತ್ತು. ನಾನು ಫೋನ್ ತೊಗೋಬೇಕಾದ್ರೇ 64 GB ತೊಗೊಂಡಿದ್ದು. ಹಂಗಾಗಿ ನನ್ನ ಪಾಪದು ಫೋಟೋ ವೀಡಿಯೋ ಇದೆಲ್ಲ ಜಾಸ್ತಿ ಆಗಿತ್ತು ಅದರಲ್ಲಿ. ಇನ್ನು ಈಗ ಯೂಟ್ಯೂಬ್ ಮಾಡ್ತಿರೋದ್ರಿಂದ ಅದಕ್ಕೆ ಸ್ಟೋರೇಜ್ ತುಂಬ ಬೇಕಿತ್ತು. ತುಂಬ ಅಂದರೆ ಈಗ ನಾನು ಯೂಟ್ಯೂಬ್ ಹಾಕ್ದಂಗೆ ಯೂಟ್ಯೂಬಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಅದೇ ವೀಡಿಯೋಸು ಗ್ಯಾಲರಿಲಿದ್ರೂ ಜಾಸ್ತಿ ಆಗ್ತಿರುತ್ತೆ. ಅದಕ್ಕೋಸ್ಕರ ಪೆನ್ ಡ್ರೈವ್ ನನಗೆ ತುಂಬ ಅವಶ್ಯಕತೆ ಇತ್ತು. ಇದು HP ಕಂಪ್ನಿದು ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಂತ HP ಕಂಪ್ನಿದನ್ನ ಆರ್ಡರ್ ಮಾಡಿದೆ. ಆಲೇ ಪ್ಯಾಕ್ ಎಲ್ಲನೂ ಓಪನ್ ಮಾಡಾಗೈತೆ. ಈಗ ಅದನ್ನ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಪೆನ್ ಡ್ರೈವ್ನ ತೋರಿಸ್ತಿದ್ದೀನಿ. HP ಕಂಪ್ನಿದು ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ಈಗ ಬರೋ ಪೆನ್ ಡ್ರೈವ್ ಏನಂದರೆ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬೋದು, ವಿತ್ ಲ್ಯಾಪ್ಟಾಪು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮೊಬೈಲಲ್ಲಿ 2 ಥರ ಪಿನ್ಗಳಿರುತ್ತಲ್ಲ, C ಪಿನ್ನು, ನಾರ್ಮಲ್ ಪಿನ್ನು, ಅವಕ್ಕೂ ಸಹ ಕನೆಕ್ಟ್ ಮಾಡ್ಕೋಬೋದು. ಇದನ್ನ ಈ ಥರ ಓಪನ್ ಮಾಡಿ ಲ್ಯಾಪ್ಟಾಪು ಅಥವಾ TV ಇದಕ್ಕೆಲ್ಲ ಕನೆಕ್ಟ್ ಮಾಡ್ಕೋಬೋದು. ನನಗಂತೂ ತುಂಬ ಇಷ್ಟ ಆಯಿತು ಇದು. ಅದರಲ್ಲೂ ಮೊದಲೇ ನನ್ನ ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ. ಹಾಗಾಗಿ ಇದನ್ನು ತಗೋಬೇಕು ಅಂತ ನನಗೆ ಅನ್ನಿಸ್ದಾಗ ಚೆನ್ನಾಗೈತಲ್ಲ ಪುಟಾಣಿಯಾಗಿ ಅಂತ ಅನ್ನಿಸ್ತು. ಏನೋ ಒಂಥರ ತುಂಬ ಇಷ್ಟ ಆಯಿತು. ನಾನು ನಾನು ಪೆನ್ ಡ್ರೈವೇ ತಗೊಂಡಿರಲಿಲ್ಲ ಆ್ಯಂಡ್ ಯೂಸು ಮಾಡಿರಲಿಲ್ಲ. ಇದೇ ಫಸ್ಟ್ ಪೆನ್ ಡ್ರೈವ್ ನಂದು. ಎಲ್ಲಿಗಾದರೂ ತಗೊಂಡು ಕ್ಯಾರಿ ಮಾಡ್ಬೋದು. ಲ್ಯಾಪ್ಟಾಪ್ ಇರಬೇಕು ಅಥವಾ ಸಿಸ್ಟಮ್ಗೆ ಹಾಕಬೇಕು ಅಂತ ಏನಿಲ್ಲ, ಮೊಬೈಲ್ಗೂ ಹಾಕ್ಕೋಬೋದು. ನಾವೆಲ್ಲಾದರೂ ಹೋಗ್ಬೇಕಾದ್ರೆ ಮೊಬೈಲ್ ಜೊತೆ ಇದನ್ನು ಕ್ಯಾರಿ ಮಾಡಿದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಎಲ್ಲ ವೀಡಿಯೋಸು ಅಥವಾ ನಮಗೆ ಏನೇನು ಬೇಕಾಗುತ್ತೆ ಅದೆಲ್ಲ ಇರುತ್ತಲ್ವ. ಇದೇನು ಜಾಸ್ತಿ ಏನು ದೊಡ್ಡದು ತಗೊಂಡು ಹೋಗ್ಬೇಕು ಆಗಲ್ಲ ಅನ್ನೋಂಗೇನಿಲ್ಲ. ಪುಟಾಣಿದೊಂದು ಪರ್ಸಿಗೆ ಹಾಕ್ಕೊಂಡು ತಗೊಂಡೋದ್ರೆ ನಾವೆಲ್ಲೋದ್ರೂ ನಮ್ಮ ಜೊತೆನೇ ಇರುತ್ತೆ. ನನಗೆ 128 GB ಸಾಕು ಅನ್ನಿಸ್ತು. ಯಾಕಂದರೆ ನೆಕ್ಸ್ಟ್ ಯಾವಾಗಲಾದ್ರು ಹೊಸ ಫೋನ್ ತಗೊಳ್ಳೋ ಒಂದು ಅವಶ್ಯಕತೆ ಇದ್ದಾಗ ಹೊಸ ಫೋನ್ ತಗೊಂಡ್ರಾಗುತ್ತೆ. ಸದ್ಯಕ್ಕೆ 128 GB ಪೆನ್ ಡ್ರೈವು ಸಾಕು ಅಂತ ನಾನು ಇದನ್ನೇ ಆರ್ಡ್ರ್ ಮಾಡಿಕೊಂಡೆ. ಇನ್ನು ಇದು ಎಷ್ಟು ಅಂದರೆ 356 ಅನಿಸುತ್ತೆ ನಾನು ಆರ್ಡ್ರ್ ಮಾಡಿದಾಗ. ಏನು 500 ಒಳಗಷ್ಟೇ, ಏನು ಜಾಸ್ತಿ ಏನಿಲ್ಲ. ಸ್ಟೋರೇಜ್ ಪ್ರಾಬ್ಲಮ್ ಇರೋರು ತಗೊಂಡು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಫೋನಿಗೆ ಕನೆಕ್ಟ್ ಮಾಡ್ಕೋಬೋದು ಪೆನ್ ಡ್ರೈವ್ನು ಅಂತ. ನಾನು ಲ್ಯಾಪ್ಟಾಪಿಂದನೇ ಮಾಡ್ಕೋಬೋದು ಅಂದ್ಕೊಂಡಿದ್ದೆ. ಆದರೆ ಇದನ್ನು ನಾನು ತರಿಸ್ಕೊಂಡ್ಮೇಲೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾರೆಲ್ಲ ಪೆನ್ ಡ್ರೈವ್ನ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಥವಾ ಪೆನ್ ಡ್ರೈವ್ ಅವಶ್ಯಕತೆ ನಿಮ್ಗೆ ತುಂಬ ಇದೆ ಅಂದರೆ ದಯವಿಟ್ಟು ತಗೊಳ್ಳಿ. HP ಕಂಪ್ನಿದು ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮ್ಗೆ ಯಾವುದು ಬೆಸ್ಟ್ ಕಂಪ್ನಿ ಅನಿಸುತ್ತೆ ಆ ಪೆನ್ ಡ್ರೈವ್ನ ನೀವು ಪರ್ಚೇಸ್ ಮಾಡ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವೀಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ಅಥವಾ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.